ನಮಸ್ತೆ, ವೆಲ್ಕಮ್ ಬ್ಯಾಕ್ ಟು ದ ಚಾನಲ್ ಸೌಜನ್ಯ ಎಮ್ ಕ್ರಿಯೇಷನ್ಸ್. ಯಾರೆಲ್ಲ ಇನ್ನೂ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಿದ್ದೀರಾ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಡಿಸೈನ್ ಇಷ್ಟ ಆದರೆ ಲೈಕ್ ಮಾಡಿ. ನಾನಿವತ್ತೊಂದು ತುಂಬ ಬೇಗನೆ ಹಾಕಿ ಮುಗಿಸೋವಂಥ ಸಾರಿ ಕುಚ್ಚು ಡಿಸೈನು ತೋರಿಸ್ತಿದ್ದೀನಿ. ತುಂಬ ಫಾಸ್ಟಾಗಿ ಹಾಕ್ಬೋದು. ಅದಕ್ಕೆ ನಾನಿಲ್ಲಿ 6 ದಾರನ ಮಾಡಿಕೊಂಡು ಗಂಟು ಹಾಕ್ಕೊಂಡು ಇಟ್ಕೊಂಡಿದ್ದೀನಿ. ಅದನ್ನ ಈ ರೀತಿ ಸೀರೆ ಬ್ಯಾಕ್ ಸೈಡ್ ಇಟ್ಟು ನಿಡಲ್ ಹಾಕಿ ದಾರ ತಂದು ಲಾಕ್ ಮಾಡೋಣ. ಲಾಕ್ ಮಾಡಿ ಅದರ ಪಕ್ಕದಲ್ಲೇ ಇನ್ನೊಂದು ಸರ್ತಿ ನಿಡಲ್ ಹಾಕಿ ದಾರ ತಂದು 2 ದಾರ ಒಂದು ಮಾಡಿ ಲಾಕ್ ಮಾಡೋಣ. 2 ಟೈಮ್ಸ್ ಲಾಕ್ ಮಾಡಿ 2 ಚೈನ್ಸ್ ಹಾಕ್ಕೊಳ್ಬೇಕು. 2 ಚೈನ್ಸ್ ಹಾಕ್ಕೊಂಡು ನಿಡಲ್ ಮೇಲೆ ಒಂದು ಸರ್ತಿ ದಾರ ಸುತ್ತಕೊಂಡು ಏನು ಲಾಕ್ ಮಾಡಿರ್ತೀವಲ್ಲ ಅದರ ಪಕ್ಕದಲ್ಲೇ ನಿಡಲ್ ಹಾಕಿ ದಾರ ತಂದು 2 ದಾರ ಒಂದು ಸರ್ತಿ ಮತ್ತು 2 ದಾರ ಒಂದು ಸರ್ತಿ ಒಂದು ಡಬಲ್ ಕ್ರೋಶೆ ಮಾಡ್ಕೋಬೇಕು. ಇದು ಫಸ್ಟ್ ಅಷ್ಟೇ ಈ ರೀತಿ ಹಾಕೋದು. ಸೊ ಡಬಲ್ ಕ್ರೋಶೆ ಮಾಡ್ಕೊಂಡ್ಮೇಲೆ ಒಂದು ಚೈನ್ ಹಾಕಬೇಕು. ಒಂದು ಚೈನ್ ಹಾಕಿ ಸ್ವಲ್ಪ ದಾರ ಮೇಲೆತ್ತಿ ನಾನಿಲ್ಲೊಂದು ಮೀಡಿಯಮ್ ಸೈಜ್ದು ಸಿಲ್ವರ್ ಕಲರ್ ಬೀಡ್ ಯೂಸ್ ಮಾಡ್ತಿದ್ದೀನಿ. ಸೊ ನೀವು ಗೋಲ್ಡನ್ ಕಲರ್ ಬೇಕಂದರೆ ಗೋಲ್ಡನ್ ಕಲರ್ ಯೂಸ್ ಮಾಡಿ ಬೀಡ್ ಆ್ಯಡ್ ಮಾಡಿ ಬೀಡ್ ಲಾಕ್ ಮಾಡಬೇಕು. ಬೀಡ್ ಲಾಕ್ ಮಾಡಿ ನಿಡಲ್ ಮೇಲೆ ಒಂದು ಸರ್ತಿ ದಾರ ಸುತ್ತಿ ನಾವೇನೀಗ ಮಾಡಿರ್ತೀವಲ್ಲ ಡಬಲ್ ಕ್ರೋಶ ಅದರ ಹಿಂದ್ಗಡೆ ಹೋಗಿ ದಾರ ತರಬೇಕು. ನಿಡಲ್ ಮೇಲೆ 3 ದಾರ ಇರುತ್ತೆ. ಸೊ ಈಗ 2 ದಾರ ಒಂದು ಮಾಡಬೇಕು, ಮತ್ತೆ 2 ದಾರನ ಹಾಗೆ ಇಟ್ಕೋಬೇಕು. ಅದು ನಿಡಲ್ ಮೇಲೆ ಹಾಗೆ ಇರಲಿ. ಮತ್ತೆ ನಿಡಲ್ ಮೇಲೆ ಒಂದು ಸರ್ತಿ ದಾರ ಸುತ್ತಬೇಕು. ಈ ಮಾಡಿದ ಡಬಲ್ ಕ್ರೋಶ ಹಿಂದ್ಗಡೆ ಹೋಗಿ ದಾರ ತಂದು ಮತ್ತು 2 ದಾರನ ಒಂದು ಮಾಡಬೇಕು. ಉಳ್ಕಿದ 3 ದಾರನ ಹಾಗೆ ಇಟ್ಕೋಬೇಕು. ಸೊ ಮತ್ತೆ ನಿಡಲ್ ಮೇಲೆ ಒಂದು ಸರ್ತಿ ದಾರ ಸುತ್ತಬೇಕು. ಈ ಮಾಡಿದ ಡಬಲ್ ಕ್ರೋಶ ಹಿಂದೆ ಹೋಗಿ ದಾರ ತಂದು 2 ದಾರ ಒಂದು ಸರ್ತಿ ಮಾಡಬೇಕು. ಮತ್ತೀಗ 4 ದಾರ ಉಳಿಯುತ್ತೆ. ಆ 4 ದಾರ ಹಾಗೆ ಇಟ್ಕೋಬೇಕು. ಸೊ ಇಲ್ಲಿ ಟೋಟಲ್ ಹೀಗೆ 4 ಟೈಮ್ಸ್ ಮಾಡಬೇಕು. 3 to 4 ಟೈಮ್ಸ್ ಮಾಡಬೇಕು. ನಾನು 4 ಟೈಮ್ಸ್ ಮಾಡಿದ್ದೀನಿ. ಸೊ ಈಗ 4th ಟೈಮ್ ಮಾಡ್ತಿದ್ದೀನಿ. 4th ಟೈಮ್ ಮಾಡಿ ಈ 2 ದಾರ ಒಂದು ಸರ್ತಿ ಅಷ್ಟೇ ಮಾಡಬೇಕು. ಆಗ ನಿಡಲ್ ಮೇಲೆ 5 ದಾರ ಉಳಿಯುತ್ತೆ. ಸೊ ಒಂದೊಂದು ದಾರ ಉಳಿಸ್ಕೊಂಡು ಬಂದಿರ್ತೀವಲ್ಲ ಫಸ್ಟಿಂದ, ಸೊ 5 ದಾರ ಉಳಿಯುತ್ತೆ 4 ಟೈಮ್ಸ್ ಮಾಡಿದರೆ. ಅದಾದಮೇಲೆ ಎಲ್ಲ ದಾರನ ಒಂದು ಸರ್ತಿ ಹೀಗೆ ತೆಗೆದು ಲಾಕ್ ಮಾಡ್ಕೋಬೇಕು. ಒಂಥರ ಪಫ್ ಡಿಸೈನ್ ಬರುತ್ತೆ. ಸೊ ಈ ರೀತಿ ಲಾಕ್ ಮಾಡಿಕೊಂಡ್ರೆ ಇದೇ ಡಿಸೈನು. ಸೊ ಇದೇ ರೀತಿ ಹಾಕ್ಕೊಂಡು ಹೋಗಬೇಕು. ಇದಾದಮೇಲೆ ಮಿಡಲ್ ಒಂದು ಬೀಡ್ ಯೂಸ್ ಮಾಡ್ತಿದ್ದೀನಿ ನಾನು. ಸ್ವಲ್ಪ ದಾರ ಮೇಲೆ ಎತ್ತಿ ಮತ್ತು ಸೇಮ್ ಸೈಜ್ದೇ ಬೀಡ್ ತೊಗೊಂಡಿದ್ದೀನಿ. ನಾವು ಫಸ್ಟ್ ಯಾವ ರೀತಿ ತೊಗೊಂಡಿದ್ದೀನಿ ಅದೇ ರೀತಿ ಬೀಡ್ ಆ್ಯಡ್ ಮಾಡಿ ಬೀಡ್ ಲಾಕ್ ಮಾಡಬೇಕು. ಬೀಡ್ ಲಾಕ್ ಮಾಡಿ ನಿಡಲ್ ಮೇಲೆ ಒಂದು ಸರ್ತಿ ದಾರ ಸುತ್ತಿ ಸ್ಟ್ರೇಟಾಗಿ, ಈಗ ಇದೇನು ಸ್ಟ್ರೇಟ್ ಆಗಿದೆಯಲ್ಲ ಅದನ್ನು ಕರೆಕ್ಟಾಗಿ ಹಾಕ್ಕೋಬೇಕು. ಸೊ ಸ್ಟ್ರೇಟಾಗಿ ನೋಡಿಕೊಂಡು ಸೀರೆಗೆ ನಿಡಲ್ ಹಾಕಿ ದಾರ ತಂದು 2 ದಾರ ಒಂದು ಸರ್ತಿ ಮತ್ತು 2 ದಾರ ಒಂದು ಸರ್ತಿ ಡಬಲ್ ಕ್ರೋಶೆ ಮಾಡ್ಕೋಬೇಕು. ಡಬಲ್ ಕ್ರೋಶೆ ಮಾಡಿಕೊಂಡು ಒಂದು ಚೈನ್ ಹಾಕ್ಕೊಳ್ಳೋಣ. ಒಂದು ಚೈನ್ ಹಾಕ್ಕೊಂಡು ಸ್ವಲ್ಪ ದಾರ ಮೇಲೆತ್ತಿ ಈಗ ಮತ್ತೆ ಒಂದು ಬೀಡನ್ನ ಆ್ಯಡ್ ಮಾಡೋಣ. ಒಂದು ಸಿಲ್ವರ್ ಕಲರ್ ಬೀಡ್ ಆ್ಯಡ್ ಮಾಡ್ತಿದ್ದೀನಿ. ಸೊ ಬೀಡ್ ಆ್ಯಡ್ ಮಾಡಿ ಬೀಡ್ ಲಾಕ್ ಮಾಡಬೇಕು. ಬೀಡ್ ಲಾಕ್ ಮಾಡೋಣ. ಬೀಡ್ ಲಾಕ್ ಮಾಡಿದ ಮೇಲೆ ಮತ್ತೆ ಸೇಮ್ ನಿಡಲ್ ಮೇಲೆ ಒಂದು ಸರ್ತಿ ದಾರ ಸುತ್ತಬೇಕು. ಈ ಮಾಡಿ ಡಬಲ್ ಕ್ರೋಶದ ಹಿಂದೆ ಹೋಗಿ ದಾರ ತರಬೇಕು. ನಿಡಲ್ ಮೇಲೆ 3 ದಾರ ಇರುತ್ತೆ. 2 ದಾರ ಒಂದು ಸರ್ತಿ ಮಾಡಿ ಇನ್ನೆರಡು ದಾರನ ಹಾಗೆ ನಿಡಲ್ ಮೇಲೆ ಇಟ್ಕೋಬೇಕು. ಮತ್ತು ನಿಡಲ್ ಮೇಲೆ ಒಂದು ಸರ್ತಿ ದಾರ ಸುತ್ತಬೇಕು. ಮತ್ತು ಸೇಮ್ ಅದೇ ಡಬಲ್ ಕ್ರೋಶ ಹಿಂದೆ ಹೋಗಿ ದಾರ ತಂದು 2 ದಾರನ ಒಂದು ಮಾಡಬೇಕು. ಮತ್ತು ಈಗ 3 ದಾರ ಉಳಿಯುತ್ತೆ, ಅದನ್ನ ಹಾಗೆ ಇಟ್ಕೋಬೇಕು. ಸೊ ಇಲ್ಲಿ ಡಬಲ್ ಕ್ರೋಶ ಮಾಡಬಾರ್ದು. 2 ಸರ್ತಿ ನಾವೇನು ತೆಗಿತಿರ್ತೀವಲ್ಲ ದಾರ 2 ಟೈಮ್ಸ್, ಸೊ ಅದನ್ನ ಒಂದೇ ಸರ್ತಿ ತೆಗೆದು ಇನ್ನೊಂದು ಸರ್ತಿ ಹಾಗೆ ದಾರ ಇಟ್ಕೋಬೇಕು. ಸೊ ಇಲ್ಲಿ 4 ಸರ್ತಿ ಹೀಗೆ ಮಾಡಬೇಕು. 4 ಸರ್ತಿ ಮಾಡಿದರೆ 5 ಚೈನ್ಸ್ ಉಳಿಯುತ್ತೆ ಅಲ್ಲಿ ನಿಡಲ್ ಮೇಲೆ. ಸೊ ಆ 5 ಚೈನ್ಸ್ನ ಒಂದು ಸರ್ತಿ ಈ ರೀತಿ ದಾರ ಎಳ್ಕೋಬೇಕು. ಎಳ್ಕೊಂಡು ಲಾಕ್ ಮಾಡ್ಕೋಬೇಕು. ಪಫ್ ಡಿಸೈನು ಫಾರ್ಮ್ ಆಗುತ್ತೆ. ಅದಾದಮೇಲೆ ಮತ್ತೆ ಡೈರೆಕ್ಟಾಗಿ ನಿಡಲ್ ಮೇಲೆ ದಾರ ಸ್ವಲ್ಪ ಮೇಲೆತ್ತಿ ಮತ್ತೊಂದು ಬೀಡ್ ಆ್ಯಡ್ ಮಾಡಬೇಕು. ಬೀಡ್ ಆ್ಯಡ್ ಮಾಡಿ ಬೀಡ್ ಲಾಕ್ ಮಾಡಿ ಮತ್ತೆ ಒಂದು ಡಬಲ್ ಕ್ರೋಶೆ ಮಾಡ್ಕೋಬೇಕು. ಸೊ ಈಗ ಸ್ಟ್ರೇಟಾಗಿ ಡಬಲ್ ಕ್ರೋಶೆ ಮಾಡ್ಕೋಬೇಕು. ಅದೇ ಇಲ್ಲಿ ಇಂಪಾರ್ಟೆಂಟು. ಸೊ ನಿಡಲ್ ಮೇಲೆ ಒಂದು ಸರ್ತಿ ದಾರ ಸುತ್ತಬೇಕು. ಆ ಡಿಸೈನ್ ಸ್ಟ್ರೇಟಾಗಿ ನೋಡಿಕೊಂಡು ಎಲ್ಲಿಗೆ ಬರುತ್ತೆ ಅಲ್ಲಿಗೆ ನೋಡಿ ಒಂದು ಡಬಲ್ ಕ್ರೋಶೆ ಮಾಡಬೇಕು. ಸೊ ಕಂಟಿನ್ಯೂ ಹೀಗೆ ಹಾಕ್ಕೊಂಡು ಹೋಗಬೇಕು ಇದು ಡಿಸೈನು. ಮತ್ತು ಒಂದು ಡಬಲ್ ಕ್ರೋಶೆ ಮಾಡ್ತಿದ್ದೀನಿ. ಡಬಲ್ ಕ್ರೋಶೆ ಮಾಡಿದ ಮೇಲೆ ಒಂದು ಚೈನ್ಸ್ ಹಾಕ್ಕೋಬೇಕು. ಎಕ್ಸ್ಟ್ರಾ ಒಂದು ಚೈನ್ ಹಾಕ್ಕೊಂಡು ಸ್ವಲ್ಪ ದಾರ ಮೇಲೆತ್ತಿ ಒಂದು ಬೀಡ್ ಆ್ಯಡ್ ಮಾಡಬೇಕು. ಬೀಡ್ ಆ್ಯಡ್ ಮಾಡಿ ಬೀಡ್ ಲಾಕ್ ಮಾಡಬೇಕು. ಬೀಡ್ ಆ್ಯಡ್ ಮಾಡ್ತಿದ್ದೀನಿ. ಬೀಡ್ ಆ್ಯಡ್ ಮಾಡಿ ಬೀಡ್ ಲಾಕ್ ಮಾಡಿ ನಿಡಲ್ ಮೇಲೆ ಒಂದು ಸರ್ತಿ ದಾರ ಸುತ್ತಬೇಕು. ಈ ಡಬಲ್ ಕ್ರೋಶದ ಹಿಂದ್ಗಡೆ ಹೋಗಿ ದಾರ ತಂದು 2 ದಾರ ಒಂದು ಸರ್ತಿ ಅಷ್ಟೇ ಮಾಡಬೇಕು. ಮತ್ತು 2 ದಾರ ಹಾಗೆ ಇಟ್ಕೋಬೇಕು.
ಮತ್ತು ನೀಡಲ್ ಮೇಲೆ ಒಂದು ಸತಿ ದಾರ ಸುತ್ತಬೇಕು. ಈ ಮಾಡಿದ ಡಬಲ್ ಕ್ರೋಶದ ಹಿಂದೆ ಹೋಗಿ ದಾರ ತಂದು 2 ದಾರ ಒಂದು ಮಾಡಬೇಕು, ಇನ್ನೊಂದು ದಾರ ಹಾಗೆ ಇಟ್ಕೋಬೇಕು. ಸೊ ಕಂಟಿನ್ಯೂ ಇಲ್ಲಿ 4 ಟೈಮ್ಸು ಮಾಡಬೇಕು. 3 ಟೈಮ್ಸ್ ಮಾಡಿದರೂ ನಡೆಯುತ್ತೆ, ಸ್ವಲ್ಪ ಡಿಸೈನ್ ಚಿಕ್ಕದಾಗುತ್ತೆ ಅಷ್ಟೇ. 4 ಟೈಮ್ಸ್ ಮೀಡಿಯಮ್ ಸೈಜ್ ಇರುತ್ತೆ. ಮತ್ತು ನಿಮ್ಗೆ ಇನ್ನೂ ದೊಡ್ಡದು ಬೇಕಂದರೆ ನೀವು ಇನ್ನೊಂದು 2 ಎಕ್ಸ್ಟ್ರಾ ಚೈನ್ಸ್ ಹಾಕ್ಕೋಬೋದು. ಸೊ 4 ಟೈಮ್ಸ್ ಮಾಡಿದ ಮೇಲೆ ಆ 5 ದಾರನ ಒಂದೇ ಸರ್ತಿ ತೆಗೆದು ಲಾಕ್ ಮಾಡ್ಕೋಬೇಕು. ಮತ್ತು ಲಾಕ್ ಮಾಡ್ಕೊಂಡ್ಮೇಲೆ ಸ್ವಲ್ಪ ದಾರ ಮೇಲೆ ಎತ್ತಿ ಬೀಡ್ ಆ್ಯಡ್ ಮಾಡೋಣ. ಬೀಡ್ ಆ್ಯಡ್ ಮಾಡಿ ಬೀಡ್ ಲಾಕ್ ಮಾಡೋಣ. ಬೀಡ್ ಲಾಕ್ ಮಾಡಿದ ಮೇಲೆ ಮತ್ತೆ ಒಂದು ಡಬಲ್ ಕ್ರೋಶ ಮಾಡ್ಕೋಬೇಕು. ನೀಡಲ್ ಮೇಲೆ ಒಂದು ಸತಿ ದಾರ ಸುತ್ತಬೇಕು. ಸ್ಟ್ರೇಟಾಗಿ ನೋಡಿ, ಸೀರೆಗೆ ಸ್ಟ್ರೇಟಾಗಿ ನೋಡಿ ಅಲ್ಲಿಗೆ ಬರುತ್ತೆ, ಅಲ್ಲಿಗೆ ನೋಡಿಕೊಂಡು ನೀಡಲ್ ಹಾಕಿ ದಾರ ತಂದು 2 ದಾರ ಒಂದು ಸರ್ತಿ ಮತ್ತು 2 ದಾರ ಒಂದು ಸರ್ತಿ ಹೀಗೆ ಒಂದು ಡಬಲ್ ಕ್ರೋಶ ಮಾಡ್ಕೊಳ್ಳೋಣ. ಸೊ ಡಬಲ್ ಕ್ರೋಶ ಮಾಡ್ಕೊಂಡ್ಮೇಲೆ ಎಕ್ಸ್ಟ್ರಾ ಒಂದು ಚೈನ್ ಹಾಕಿ ಒಂದು ಮತ್ತೆ ಬೀಡ್ ಆ್ಯಡ್ ಮಾಡಿ ಮತ್ತು ಪಫ್ ಡಿಸೈನ್ ಏನಿರುತ್ತಲ್ಲ, ಸೊ ಆ ಪಫ್ ಡಿಸೈನ್ನ ಕಂಟಿನ್ಯೂ ಮಾಡಬೇಕು. ಸೊ ಪೂರ್ತಿ ಡಿಸೈನು ಹೀಗೆ ಹಾಕ್ಕೊಂಡು ಹೋಗಬೇಕು ಕಂಟಿನ್ಯೂ. ಇದು ಔಟ್ಲೈನ್ ಡಿಸೈನ್ ಥರ ಕಾಣಿಸುತ್ತೆ. ಕುಚ್ಚು ಬೇಕಂದರೆ ನೀವು ಹಾಕೋಬೋದು, ಬೇಡ ಅಂದರೆ ಬಿಡ್ಬೋದು. ಸೊ ವಿತೌಟ್ ಕುಚ್ಚು ಕೂಡ ತುಂಬ ಚೆನ್ನಾಗಿ ಕಾಣಿಸುತ್ತೆ. ಇದು ಡಿಸೈನು ತುಂಬ ಬೇಗ ಹಾಕಿ ಮುಗಿಸ್ಬೋದು, ಬಾಳೊತ್ತೇನೂ ಆಗೋದಿಲ್ಲ. ಸೊ ಕೇವಲ ಅರ್ಧ ಗಂಟೆ ಅಥವಾ 1 ಗಂಟೆ ಒಳಗೆ ನೀವು ಪೂರ್ತಿ ಸ್ಯಾರಿನ ಹಾಕ್ಬೋದು. ಬೀಡ್ಸ್ ಬೇಡ ಅಂದರೆ ಕೂಡ ಬೀಡ್ಸನ್ನು ಸ್ಕಿಪ್ ಮಾಡ್ಕೋಬೋದು ನೀವು, ಇಲ್ಲ ಬೇಕಂದರೆ ಬೀಡ್ ಆ್ಯಡ್ ಮಾಡ್ಕೋಬೋದು. ಪೂರ್ತಿ ಆದಮೇಲೆ ಈ ರೀತಿ ಕಾಣಿಸುತ್ತೆ ಡಿಸೈನು. ಬೇಕಂದರೆ ನೀವು ಇಲ್ಲಿ ಒಂದೊಂದು ಬೀಡ್ ಇದೆಲ್ಲ ಅಲ್ಲಿ ಗ್ಯಾಪಲ್ಲಿ ನೀವು ಕುಚ್ಚು ಕಟ್ಕೋಬೋದು. ಎಂಡಲ್ಲಿ ಒಂದು ಡಿಸೈನ್ ಆದಮೇಲೆ ಒಂದು ಡಬಲ್ ಕ್ರೋಶ ಮಾಡಿಕೊಂಡು 2 ಟೈಮ್ಸ್ ಎಕ್ಸ್ಟ್ರಾ ಚೈನ್ ಹಾಕ್ಕೊಂಡು ಲಾಕ್ ಮಾಡಿದ್ದು. ಸೊ ಬೇಕಾದರೆ ನೀವು ಮಿಡ್ಲ್ ಬೀಡ್ ಇದೆಯಲ್ಲ ಅಲ್ಲಿ ಕೂಡ ಕುಚ್ಚು ಕಟ್ಕೋಬೋದು. ಡಿಸೈನ್ ಇಷ್ಟ ಆದರೆ ನೀವು ಒಂದು ಸತಿ ಟ್ರೈ ಮಾಡಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್.